ಅರ್ಥಶಾಸ್ತ್ರವನ್ನು ಯಾಕೆ ನಾವು ಡಿಫಿಕಲ್ಟ್ ಅಂತೀವಿ ಅನ್ನಲಿಕ್ಕೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಈಗ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸಿಲಾಬಸ್ಸನ್ನು ನೋಡಕತ್ತಿದ್ವಿ. ಪ್ಲಸ್ಸು ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ನಾವು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಓದ್ಕೊಳ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದು, ಮತ್ತು ಎಷ್ಟು ಮಾರ್ಕ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಆಯಾ ಕಾನ್ಸೆಪ್ಟ್ಗಳ ಮೇಲೆ ಬರಬಹುದು ಅನ್ನೋದನ್ನು ಕೂಡ ನಾವು ಡಿಸ್ಕಷನ್ ಮಾಡಕತ್ತಿದ್ವಿ. ಅಲ್ಲಿ ಬರುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಏನು ಒಂದು ಕಾನ್ಸೆಪ್ಟ್ ಯಾವುದು ಅಂತಂದರೆ, ಆ್ಯಕ್ಚುಲಿ ಏನು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಆದಮೇಲೆ ನೆಕ್ಸ್ಟು ಉತ್ಪಾದನೆ ಮತ್ತು ವೆಚ್ಚಗಳು ಅಂತಂದರೆ ಈ ಏನು ಉತ್ಪಾದಕನಿಗೆ ಸಂಬಂಧಪಟ್ಟಂತೆ ನಾವು ಅರ್ಥ ಮಾಡ್ಕೊಂಡ ನಂತರ ಇಲ್ಲಿ ಅನುಭೋಗಿಗಳಾಗಿರ್ಬೋದು, ಉತ್ಪಾದಕರಾಗಿರ್ಬೋದು, ಅಥವಾ ಇತರ ಆರ್ಥಿಕ ಏಜೆಂಟ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಅನಿಶ್ಚಿತತೆ ಅಥವಾ ಅನ್ಸರ್ಟಿನಿಟಿ ಅಂತ ಇರುತ್ತೆ. ಸೊ ಅಂತಹ ಒಂದು ಸ್ಥಿತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ಕಾನ್ಸೆಪ್ಟ್ಗಳು ಯಾವುವು ಅಂತಂದರೆ ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟಿನಿಟಿ ಅಂತೇಳಿ. ಓಕೆನಾ? ಅಂದರೆ ಅನಿಶ್ಚಿತತೆಯಲ್ಲಿ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ಅರ್ಥ. ಇನ್ನು ಅಟಿಟ್ಯೂಡ್ ಟುವರ್ಡ್ಸ್ ರಿಸ್ಕ್ ಅಂತಂದರೆ ಅಪಾಯದ ಮನೋಭಾವದ ಒಂದು ಪ್ರಕ್ರಿಯೆ ಹೆಂಗಿರುತ್ತೆ. ಜೊತೆಗೆ ಗೇಮ್ ಥಿಯರಿ, ನಾನ್ ಕೋಆಪರೇಟಿವ್ ಗೇಮ್ಸ್ ಅಂತ ಬರುತ್ತೆ. ಅದರೊಳಗೆ ಕೋಆಪರೇಟಿವ್ ಗೇಮ್ಸ್ ಮತ್ತು ನಾನ್ ಕೋಆಪರೇಟಿವ್ ಗೇಮ್ಸ್ ಅಂತ ಬರುತ್ತೆ. ಬಟ್ ನಮ್ಮ ಸಿಲೆಬಸ್ಗೆ ಬೇಕಾಗಿದ್ದು ನಾನ್ ಕೋಆಪರೇಟಿವ್ ಗೇಮ್ಸ್ ಬಗ್ಗೆ ಇಟ್ಟಿದ್ದಾರೆ. ಅಂದರೆ ಆಟದ ಸಿದ್ಧಾಂತದಲ್ಲಿ ಬರುವಂತಹ ಮತ್ತು ಅಸಹಕಾರಯುತ ಆಟಗಳು ಅಂಥೇಳಿ ಬರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ಸಿಲೆಬಸ್. ಇದ್ರ ಮೇಲೆ ಐ ಥಿಂಕ್ ಒಂದು 3 to 4-5 ಕ್ವಶನ್ಸನ್ನು ಕೂಡ ಕೇಳುವಂಥ ಚಾನ್ಸಸ್ ಇದೆ. ಅಂದರೆ ಟೋಟಲ್ ಇದ್ರ ಮೇಲೆ ಬಟ್ ಅಟ್ಲೀಸ್ಟ್ ಒಂದು 3 ಕ್ವಶನ್ಸ್ ಅಂದರೂ ಮಿನಿಮಮ್ ಕೇಳ್ತಾರೆ ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ. ಯಾಕಂದರೆ ಇದು ಡಿಫಿಕಲ್ಟ್ ಲೆವೆಲ್ ಇರುವಂತಹ ಕಾನ್ಸೆಪ್ಟ್ಗಳ ಆಗಿದಾವೆ. ಬಟ್ ಮೂರೂ ಕೂಡ ಬೇರೆ ಬೇರೆ ಅನಿಸಿದ್ರು ಕೂಡ, ಫಸ್ಟ್ ಒನ್ ಇದೆ, ಸೆಕೆಂಡ್ ಒನ್ನು, ಥರ್ಡ್ ಒನ್ನು, ಮೂರೂ ಕೂಡ ಬೇರೆ ಬೇರೆ ಅನಿಸಿದ್ರು ಕೂಡ ಅವುಗಳ ಒಂದು ಸಂಬಂಧ ಒಟ್ಟಾಗಿಯೇ ಇದೆ. ಅಂದರೆ ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಆರ್ಥಿಕತೆಯಲ್ಲಿ ಅನುಭೋಗಿಗಳು, ಉತ್ಪಾದಕರು ಅಥವಾ ಇತರ ಉದ್ಯಮಗಳು ಹೇಗೆ ತಮ್ಮ ನಿರ್ಧಾರಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋಂಗಿಲ್ಲ. ಆದರೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ತಿರ್ತಾರೆ. ಓಕೆನಾ? ಇಂತಹ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ಗಳು ಇವಾಗಿದ್ದಾವೆ. ಭಾಳ ಮ್ಯಾಥಮೆಟಿಕಲಿ ಫಾರ್ಮುಲಾಗಳನ್ನು ಯೂಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮ್ಯಾಟ್ರಿಕ್ಸನ್ನು ಯೂಸ್ ಮಾಡುವಂಥದ್ದಾಗಿರ್ಬೋದು. ಹೀಗೆ ಭಾಳ ಒಂದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ ಬೇಗನೆ ಕ್ಯಾಚ್ ಆಗೋದಿಲ್ಲ. ಸೊ ಅಂತಹ ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲಿ ನಾವು ಏನೇನು ನೋಡ್ಕೊಳ್ಬೇಕು ಅನ್ನೋಕ್ಕಿಂತ ಮೊದಲ ಒಂದು ಸ್ವಲ್ಪ ಮೀನಿಂಗನ್ನು ಹೇಳಿಬಿಡ್ತೀನಿ ನಾನು. ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ಆ್ಯಕ್ಚುಲಿ ಭಾಳ ವಿದ್ಯಾರ್ಥಿಗಳಿಗೆ, ಭಾಳ ಜನಕ್ಕೆ ಇದು ಗೊತ್ತೇ ಆಗಂಗಿಲ್ಲ. ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ಹೆಂಗೆ ರಿಲೇಟೆಡ್ ಇದೆ, ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆಲ್ಮೋಸ್ಟ್ ಇದು ಭಾಳ ಜನ ಓದೋದಿಲ್ಲ. ಡೈರೆಕ್ಟಾಗಿ ಮತ್ತು ಬೇರೆ ಕಾನ್ಸೆಪ್ಟ್ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಸ್ಟಡಿ ಮಾಡ್ತಿರ್ತಾರೆ. ಬಟ್ ಇದು ಭಾಳ ವಿಶೇಷವಾಗಿರುವಂಥದ್ದು. ಇದಕ್ಕೆ ಬಂದಂಥ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಮಾಡೋದು ಕಠಿಣನೇ ಇರುತ್ತೆ. ಯಾಕಂದ್ರೆ ಭಾಳ ಡೆಪ್ತ್ ಲೆವೆಲ್ ಹೋಗಿರುತ್ತೆ. ಸೊ ಏನು ಇದು ಮೀನಿಂಗ್ ಏನು ಅನ್ನೋದು ಮೊದಲು ನಮ್ಗೆ ಕ್ಲಿಯರ್ಲಿ. ಈ ಮೇಲಿನ 3 ವಿಧಾನಗಳು ಅನಿಶ್ಚಿತ ಪರಿಸ್ಥಿತಿಯಲ್ಲಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು, ಅಂದರೆ ವ್ಯಕ್ತಿಗಳಂದರೆ ಅನುಭೋಗಿಗಳು, ಸಂಸ್ಥೆಗಳಂದರೆ ಉತ್ಪಾದಕರು ಅಂತ ಅರ್ಥ, ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ವಿವರಿಸುತ್ತವೆ. ವೆರಿ ಇಂಪಾರ್ಟೆಂಟ್. ಓಕೆನಾ? ಅನುಭೋಗಿಗಳು ಹೆಂಗಿರ್ತಾರೆ ಅದು ಓಕೆ, ಉತ್ಪಾದಕರು ಹೆಂಗಿರ್ತಾರೆ ಅದು ಓಕೆ, ಬಟ್ ಅವರು ನಿರ್ಧಾರನ ತೆಗೆದುಕೊಳ್ಬೇಕಲ್ಲ. ಈಗ ಒಬ್ಬ ಅನುಭೋಗಿ ಯಾವ ಸರಕನ್ನು ಖರೀದಿ ಮಾಡಿದರೆ ಹೆಚ್ಚು ತೃಪ್ತಿ ಸಿಗುತ್ತೆ ಅಂಥೇಳಿ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತಲ್ಲ, ಅದಕ್ಕೇನು ಕರಿತೀವಿ ಅಂದ್ರೆ ಬಟ್ ಎಷ್ಟು ಸಿಗುತ್ತೆ ಅನ್ನೋದು ಹೇಳಿಕ್ಕೆ ಬರೋಂಗಿಲ್ಲ. ಅದು ಒಬ್ಬ ಉತ್ಪಾದಕ ಒಂದು ಸರಕನ್ನು ಉತ್ಪಾದನೆ ಮಾಡಬೇಕಾಗಿದೆ. ಉತ್ಪಾದನೆ ಆದಮೇಲೆ ಅದು ಎಷ್ಟು ಮಾರಾಟ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್ ಇಲ್ಲ. ಆದರೂ ಕೂಡ ಉತ್ಪಾದನೆ ಮಾಡಬೇಕಾಗಿದೆ ಅಂದರೆ ನಿರ್ಧಾರ ತೆಗೆದುಕೊಳ್ಬೇಕಲ್ಲ. ಅನುಭೋಗಿನೂ ಹಾಗೆ, ಉತ್ಪಾದಕನೂ ಹಾಗೆ, ಅಥವಾ ಇತರ ಕೆಲಸ ಮಾಡೋರು ಯಾರೇ ಆಗಿರಲಿ ನಿರ್ಧಾರನ ತೆಗೆದುಕೊಳ್ಬೇಕಾಗತ್ತೆ. ಹೀಗಿದ್ದಾಗ ಇಂತಹ ಸ್ಥಿತಿ ಏನಾಗಿದೆ, ಇದು ಅನಿಶ್ಚಿತತೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾ. ನೆಕ್ಸ್ಟು, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಭವಿಷ್ಯದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದಿದ್ದಾಗ, ಹೌದು ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಿರೋಂಗಿಲ್ಲ, ಅದೇ ಅನಿಶ್ಚಿತತೆ ಅಂತ ಅರ್ಥ. ಆರ್ಥಿಕ ಏಜೆಂಟರು ಯಾರು, ಗ್ರಾಹಕರಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅಥವಾ ಅನುಭೋಗಿಗಳು ಹೀಗೆಲ್ಲ ಕರಿತೀವಲ್ಲ, ನಿರ್ಧಾರ ಕೈಗೊಳ್ಳಲು ವಿವಿಧ ವಿಧಾನಗಳನ್ನು ಬಳಸ್ತಾರೆ. ಅಂದರೆ ಒಂದು ಟೆಕ್ನಿಕ್, ಕೆಲವೊಂದು ಮೆಥಡ್ಸ್ಗಳನ್ನು ಯೂಸ್ ಮಾಡೋ ಮೂಲಕ ಭವಿಷ್ಯದಲ್ಲಿ ಎಷ್ಟು ನಮಗೆ ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ ಅನ್ನೋದನ್ನು ಅಂದಾಜು ಮಾಡ್ತಾರೆ. ಆ ಅಂದಾಜು ಮಾಡುವಂತಹ ಅಂದರೆ ವಿಧಾನಗಳು, ಇವುಗಳನ್ನು ಮುಖ್ಯವಾಗಿ ಅಪಾಯ ಮತ್ತು ಅನಿಶ್ಚಿತತೆ ಎಂದು ವಿಂಗಡಿಸಬಹುದು. ಅದನ್ನೇ ಒಂದು ಅನ್ಸರ್ಟನಿಟಿ, ಇನ್ನೊಂದು ರಿಸ್ಕ್ ಅಂತೇಳಿ. ಅಂದರೆ ಅನಿಶ್ಚಿತತೆ ಮತ್ತು ಅಪಾಯ ಈ ಎರಡನ್ನೂ ಕೂಡ ಬಹಳ ವಿಶೇಷವಾಗಿ ನಾವು ಸ್ಟಡಿ ಮಾಡ್ತೀವಿ.
ಹಾಗಿದ್ದಾಗ ಇವುಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರುವಂಥದ್ದು. ಇನ್ನೂ ಒಂದು ವಿಚಾರಕ್ಕೆ ನಿಮಗೆ ಕ್ಲಿಯರ್ ಆಗಬೇಕಾಯ್ತಂದ್ರೆ, ಅನಿಶ್ಚಿತತೆಯ ಅಡಿಯಲ್ಲಿ ನಿರ್ಧಾರವು ಪರಿಸ್ಥಿತಿಯನ್ನು ನೀಡುತ್ತದೆ. ಅಂದರೆ ಇದೊಂದು ಸೃಷ್ಟಿ, ಅಂದರೆ ಒಂದು ಸ್ಥಿತಿ ಕ್ರಿಯೇಟ್ ಆಗುತ್ತೆ, ಏನಾಗುತ್ತೋ ಭವಿಷ್ಯದಲ್ಲಿ ಗೊತ್ತಿಲ್ಲ ಅಂತೇಳಿ. ನಂತರ ಅಪಾಯದ ಮನೋಭಾವವು ವ್ಯಕ್ತಿಯ ವರ್ತನೆಯನ್ನು ವಿವರಿಸುತ್ತದೆ. ನೆಕ್ಸ್ಟು ಆಟದ ಸಿದ್ಧಾಂತ ಏನು ಹೇಳುತ್ತೆ? ತಂತ್ರಾತ್ಮಕ ಪರಸ್ಪರ ಕ್ರಿಯೆಯನ್ನು ವಿಶ್ಲೇಷಿಸುತ್ತದೆ. ಇನ್ನು ಸಿಂಪಲಾಗಿ ಹೇಳಬೇಕಂತಂದ್ರೆ, ಒಬ್ಬ ಉತ್ಪಾದಕ ಉತ್ಪಾದನೆ ಮಾಡಬೇಕಂತ ತಯಾರಾಗಿದ್ದಾನೆ, ಬಟ್ ಭವಿಷ್ಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಆತನಿಗೆ. ಓಕೆನಾ? ನಂತರ ಏನಾಗುತ್ತೆ ಅಂದರೆ, ಈಗ ರಿಸ್ಕ್ ತೊಗೋಬೇಕಲ್ಲ, ಉತ್ಪಾದನೆ ಮಾಡಿದ್ರೆ ಅಷ್ಟು ಆಗಂಗಿಲ್ಲ, ರಿಸ್ಕ್ ತೊಗೋಬೇಕು. ಹೆಂಗೆ ರಿಸ್ಕ್ ತೆಗೆದುಕೊಳ್ತಾನೆ? ಅತಿಯಾಗಿ ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತೆ ಅಂತ ತಿಳ್ಕೊಂಡು ರಿಸ್ಕ್ ತೆಗೆದುಕೊಳ್ಳೋದು ಒಂದು ಕಡೆ, ಇಲ್ಲಪ್ಪ ನಾ ಎಲ್ಲ ಉತ್ಪಾದನೆ ಮಾಡಿದ್ದು ಮಾರಾಟ ಆಗೋದಿಲ್ಲ ಅಂತ ತಿಳ್ಕೊಂಡು ಕಡಿಮೆ ರಿಸ್ಕನ್ನು ತೆಗೆದುಕೊಂಡು ಉತ್ಪಾದನೆ ಮಾಡೋದಾಗಿರ್ಬೋದು. ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಇದು ರಿಸ್ಕ್ ಅಥವಾ ಅಪಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನು? ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೇವಲ ಆ ವ್ಯಕ್ತಿ ಅಷ್ಟೇ ಅದರ ಮೇಲೆ ಪ್ರಭಾವ ಬೀರಂಗಿಲ್ಲ, ಮಾರುಕಟ್ಟೆಯಲ್ಲಿರುವ ಇತರ ಜನರು ಕೂಡ ಅದರ ಮೇಲೆ ಪ್ರಭಾವ ಬೀರ್ತಾರೆ. ಅಂದರೆ ಅರ್ಥ ಏನು? ಈ ಉತ್ಪಾದಕ ಉತ್ಪಾದಿಸುವ ಉತ್ಪನ್ನವನ್ನು ಖರೀದಿ ಮಾಡೋರು ಯಾರು? ಅನುಭೋಗಿಗಳು. ಹಾಗಾದರೆ ಅನುಭೋಗಿಗಳು ಹೇಗೆ ಪ್ರಭಾವ ಬೀರ್ತಾರೆ? ಅವರು ಯಾವ ಸರಕನ್ನು ಖರೀದಿ ಮಾಡೋಕ್ಕೆ ಇಷ್ಟಪಡ್ತಾರೆ? ಇದನ್ನು ತಿಳ್ಕೊಳ್ಬೇಕಲ್ಲ, ಅದು ಹೇಗೆ ಆಗುತ್ತೆ ಅಂತ ಹೇಳೋದೇ ಆಟದ ಸಿದ್ಧಾಂತ ಇದು. ಓಕೆನಾ? ಸೊ ಭಾಳ ಕ್ಲಿಯರಾಗಿ ಹೋಗಬೇಕು, ಭಾಳ ಡೆಪ್ತಾಗಿ ಹೋದರೆ ಈ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದ್ರ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಭಾಳ ನಾನು ಡೆಪ್ತಾಗಿ ಡಿಸ್ಕಷನ್ ಮಾಡೋಕ್ಕತ್ತಿಲ್ಲ, ಓನ್ಲಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಅರ್ಥಶಾಸ್ತ್ರದಲ್ಲಿ ನೀವು ಬರೀತಾ ಇದ್ದರೆ, ಸೊ ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂಗೆ ಅಟ್ಲೀಸ್ಟ್ 3-4 ಕ್ವಶನ್ಸ್ಗಳು ಚಾನ್ಸಸ್ ಜಾಸ್ತಿ ಇದೆ. ಜಾಸ್ತಿ ಹಿಂದಿನ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿದರೆ ಆಲ್ಮೋಸ್ಟ್ ಬಂದಿದ್ದಾವೆ. ಸೊ ಅದರ ಸಲುವಾಗಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಇದನ್ನು ಡೆಪ್ತಾಗಿ ನೋಡ್ಕೊಳ್ಬೇಕು. ಬಟ್ ಯಾವ್ಯಾವ ಕಾನ್ಸೆಪ್ಟ್ ನೋಡ್ಕೊಳ್ಬೇಕು, ಸೊ ಅದು ವೆರಿ ಇಂಪಾರ್ಟೆಂಟ. ಅದನ್ನು ಕೂಡ ನಿಮಗೆ ಒಂದು ಸಿಂಪಲಾಗಿ ಹೇಳಿಕೊಡ್ತೀನಿ, ಡೆಪ್ತಾಗಿ ಏನಿಲ್ಲ. ಓಕೆ, ಏನನ್ನು ನೋಡ್ಕೊಳ್ಬೇಕು ಅಂತೇಳಿ. ಸೊ ಇಲ್ಲಿ ಫಸ್ಟಿಗೆ ಡಿಸಿಷನ್ ಅಂಡರ್ ಅನ್ಸರ್ಟಿನಿಟಿ ಅಂತ ಐತಲ್ಲ, ಅಂದರೆ ಒಂದು ಫಸ್ಟ್ದು ಕಾನ್ಸೆಪ್ಟ್ ಅದು. ಅಲ್ಲಿ ಈ 2 ಕಾನ್ಸೆಪ್ಟ್ಗಳ ಬಗ್ಗೆ ನೋಡ್ಕೊಳ್ಬೇಕು. ಯಾವುದು ಅಂದರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಮತ್ತು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಅಂತೇಳಿ. ಇವುಗಳನ್ನು, ಈ ವ್ಯಾಲ್ಯೂಗಳನ್ನ ನೋಡ್ಕೊಳ್ಬೇಕು. ಇದ್ರ ಮೀನಿಂಗ್ ಏನು ಮತ್ತು ಮ್ಯಾಥಮೆಟಿಕಲ್ ಫಾರ್ಮುಲಾ ಏನು ಯೂಸ್ ಮಾಡ್ತಾರೆ, ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಒಂದು ವೇಳೆ ಎಕ್ಸಾಮ್ದಲ್ಲಿ ಇವುಗಳಿಗೆ ಸಂಬಂಧಪಟ್ಟಂಗೆ ಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಆನ್ಸರ್ ಬರೆಯೋಕ್ಕೆ ಬರ್ತಿರ್ಬೇಕು. ಹಂಗೆ ನಾವು ಮ್ಯಾಥಮೆಟಿಕಲಿ ಫಾರ್ಮುಲಾಗಳನ್ನ ಯೂಸ್ ಮಾಡೋದನ್ನು ಕಲಿಬೇಕು. ಅವೆಲ್ಲ ಟೆಕ್ನಿಕ್ಸ್ ಇಲ್ಲೇ ಬರ್ತಾವೆ. ಇನ್ನು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಹಾಗೇನೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಇದು ಹಣದ ಆಧಾರದ ಮೇಲೆ, ಇದು ತುಷ್ಟಿಗುಣದ ಆಧಾರದ ಮೇಲೆ ಅಳತೆ ಮಾಡಲಾಗುತ್ತೆ. ಅಂದರೆ ಭವಿಷ್ಯದಲ್ಲಿ ನನಗೆ ಏನು ಸಿಗುತ್ತೆ ಅಂತೇಳಿ ವಿಚಾರ ಮಾಡ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲಾಗಿ ಹೇಳೋಂಗಿಲ್ಲ, ಜಸ್ಟ್ ನೀವು ಏನು ಓದ್ಕೊಳ್ಬೇಕಾಗಿದೆ, ಇಂಪಾರ್ಟೆನ್ಸ್ ಏನು ಕೊಡಬೇಕಾಗಿದೆ ಅನ್ನೋದನ್ನು ನೋಡೋಣ. ಇನ್ನು ಸರ್ಟೆನಿಟಿ ಈಕ್ವಲೆಂಟ್ ಅಂತಂದ್ರೆ ಸಮಸ್ಥಿತಿಯಾಗಿರುವಂತಹ ಒಂದು ಮೌಲ್ಯವನ್ನು ಪಡ್ಕೊಳ್ಬೇಕಾತಂದ್ರೆ ಅಲ್ಲಿ ಸ್ಥಿತಿಗತಿಗಳು ಹೆಂಗಿರ್ತಾವ. ನೆಕ್ಸ್ಟು ರಿಸ್ಕ್ ಪ್ರೀಮಿಯಮ್, ಅಂದರೆ ಇವುಗಳ ನಡುವಿನ ಒಂದು ವ್ಯತ್ಯಾಸ ಮ್ಯಾಟರ್ ಆಗುತ್ತೆ ಇಲ್ಲಿ. ಸೊ ಅದನ್ನೇ ಏನು ಕರಿತಂದ್ರೆ ರಿಸ್ಕ್ ಪ್ರೀಮಿಯಮ್ ಅಂತ ಕರಿತೀವಿ. ಸೊ ಹಂಗಿದ್ಮೇಲೆ ಈ ಕಾನ್ಸೆಪ್ಟ್ಗಳನ್ನ ನಾವು ಕಂಪಲ್ಸರಿ ಓದ್ಕೊಳ್ಬೇಕು. ಇವು ಹಿಂಗಂದ್ರೆ ಏನು, ಇವುಗಳ ಮೀನಿಂಗ್ ಏನು, ಸೂತ್ರಗಳೇನು, ಇವುಗಳಿಗೆ ಇನ್ ಡೆಪ್ತಾಗಿ ಹೋದರೆ ಅಪ್ಲಿಕೇಬಲ್ ಆಗಿ ನಾವು ಕ್ವಶನ್ ಕೇಳ್ತೀವಿ. ಕೆಲವೊಂದು ಡೈರೆಕ್ಟ್ ಕ್ವಶನ್ ಕೇಳೋಂಗಿಲ್ಲ, ಅಪ್ಲಿಕೇಬಲ್ ಆಗಿ ಕ್ವಶನ್ ಕೇಳ್ತಿರ್ತಾರೆ. ಓಕೆನಾ? ಇಲ್ಲಿ ಕೂಡ ಟೈಪ್ಸ್ ಬರ್ತವೆ. ನೆಕ್ಸ್ಟು ರಿಸ್ಕ್ ಅಟಿಟ್ಯೂಡ್ ಅಂದರೆ ಏನು, ಇಲ್ಲಿ ಟೈಪ್ಸನ್ನು ನೋಡ್ಕೋಬೇಕು. ಓಕೆನಾ? ಅಂತಂದರೆ ಬಹಳ ಏನು ರಿಸ್ಕನ್ನು ತೆಗೆದುಕೊಂಡು ಏನು ಭವಿಷ್ಯದ ಒಂದು ಅಪಾಯವನ್ನು ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು. ಇನ್ವೆಸ್ಟ್ಮೆಂಟ್ ಮಾಡುವಲ್ಲಿ ಬಹಳ ರಿಸ್ಕ್ ತೆಗೆದುಕೊಳ್ತಿರ್ತಾರೆ. ಕೆಲವೊಬ್ಬರು ಮೀಡಿಯಮ್ ರಿಸ್ಕ್ ತೆಗೆದುಕೊಳ್ತಿರ್ತಾರೆ, ಕೆಲವೊಬ್ಬರು ರಿಸ್ಕನ್ನು ತೆಗೆದುಕೊಳ್ಳೋದಿಲ್ಲ. ಅಂತಹ ಸ್ಥಿತಿ ಒಂದು 3 ರೀತಿಯಾಗಿ ಇದಾವೆ. ಆ 3 ರೀತಿಯಾದ ರಿಸ್ಕ್ಗಳನ್ನ ಡೈಗ್ರಾಮೆಟಿಕಲಿ ಕೂಡ ಅರ್ಥ ಮಾಡ್ಕೊಳ್ಬೇಕು, ಯಾಕಂದರೆ ರೇಖೆಗಳನ್ನ ಕೇಳ್ತಾರೆ. ಸೊ ಭಾಳ ವಿಶೇಷವಾಗಿರುವಂಥ ಕಾನ್ಸೆಪ್ಟ್ ಇದು. ಜೊತೆಗೆ ಮತ್ತೇನಾಗುತ್ತೆ ಇಲ್ಲಿ, ಮತ್ತೆ ರಿಪೀಟ್ ಆಗುತ್ತೆ ನೋಡಿ. ಏನು ಅಂದರೆ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ವರ್ಸಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಇದನ್ನು ಸೂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು, ಇದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಗೇಮ್ ಥಿಯರಿ ಒಳಗೆ ಭಾಳ ಡೀಟೇಲ್ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವೆಲ್ಲ ಕಾನ್ಸೆಪ್ಟ್ಗಳು ಭಾಳ ಡೆಪ್ತ್ ಅದಾವ. ಇವುಗಳ ಬಗ್ಗೆ ಒಂದು ಅನ್ಸರ್ಟನಿಟಿ ಥಿಯರಿ ಅಂತಲೂ ಕೂಡ ಬರುತ್ತೆ. ಓಕೆನಾ? ರಿಸ್ಕ್ ಅಟಿಟ್ಯೂಡ್ ಥಿಯರಿ ಅಂತ ಕೂಡ ಬರುತ್ತೆ. ಗೇಮ್ ಥಿಯರಿ ಅಂತೇಳಿ ಸಪ್ರೇಟ್ ದೊಡ್ಡ ಚಾಪ್ಟರ್ಸ್ಗಳಿದಾವೆ ಇವೆಲ್ಲ. ಆ್ಯಕ್ಚುಲಿ ನಾವು ಭಾಳ ಕಾಮರ್ಸ್ದಾಗದು ಹೋದರೆ, ಇನ್ ಡೆಪ್ತ್ ಮ್ಯಾನೇಜ್ಮೆಂಟ್ ಒಳಗೆ ಹೋದರೆ, ಸೊ ಭಾಳ ಡೆಪ್ತಾಗಿರುವಂತಹ ಕಾನ್ಸೆಪ್ಟ್ಗಳು. ಬಟ್ ನಮಗೀಗ ಎಕನಾಮಿಕ್ಸ್ ಏನು ಕೆಸೆಟ್ ನೆಟ್ಟಿಗೆ ನಮಗೆ ಬೆನಿಫಿಟೆಡ್ ಆಗುವಂಗೆ ಏನು ಲಾಭ ಆಗುತ್ತಿಲ್ಲ, ಸೊ ಅಷ್ಟು ಮಾತ್ರ ವಿಷಯಗಳನ್ನ ನೋಡ್ತಾ ಹೋದರೆ ನಾವು ಇಷ್ಟು ಕಾನ್ಸೆಪ್ಟ್ಗಳನ್ನ ನೋಡ್ಕೊಳ್ಬೇಕು. ಇಲ್ಲಿ ನೋಡಿ,
ಪೇ ಆಫ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಅದು ಲಾಭಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ಡೊಮಿನೆಂಟ್ ಸ್ಟ್ರಾಟಜಿ ಅಂದರೆ ಕೆಲವೊಂದು ತಂತ್ರಗಳನ್ನ ಯೂಸ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ. ಈ ನ್ಯಾಸ್ ಇಕ್ವಿಲಿಬ್ರಿಯಮ್ ಅಂತ ಆಲ್ಮೋಸ್ಟ್ ಇದರ ಮೇಲೆ ಕ್ವಶನ್ ಕೇಳಿದ್ದಾರೆ, ಭಾಳ ಸಲ ಕೇಳ್ತಾರೆ. ಇನ್ನು ನೆಕ್ಸ್ಟು ಪಿಯರ್ಸನ್ಸ್ ಡೆಲೆಮಾ ಅಂತೇಳಿ ಬರುತ್ತೆ, ಇದೊಂದು ಸ್ಟೋರಿ ಇದೆ. ಸೊ ಆ ಸ್ಟೋರಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಹಾಗಿದ್ಮೇಲೆ ಇಲ್ಲಿ ಓನ್ಲಿ ಹೇಳಿರುವಂಥದ್ದು ಏನು ಅಂದರೆ ಏನನ್ನು ನೋಡ್ಕೊಳ್ಬೇಕು, ಏನನ್ನ ಫೋಕಸ್ ಮಾಡಿದರೆ ಸೊ ಬೆನಿಫಿಟ್ ಇದೆ. ಸೊ ಜಾಸ್ತಿ ನಮಗೆ ಮತ್ತು ಇದು ಜಸ್ಟ್ ಓನ್ಲಿ ಏನಪ್ಪ ಅಂತಂದರೆ ಇಂಪಾರ್ಟೆನ್ಸ್ ಅಷ್ಟೇ ಹೇಳಿದ್ದು, ಬಟ್ ಇವುಗಳ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಅದು ಡೆಪ್ತ್ ಲೆವೆಲ್ ಹೋಗಬೇಕು. ಸೊ ಅಂದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಇವುಗಳ ಬಗ್ಗೆ ಕ್ವಶನ್ ಕೇಳಿದರೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ, ರಿಸ್ಕ್ ಬಗ್ಗೆ ಮತ್ತು ಅನ್ಸರ್ಟಿನಿಟಿ ಬಗ್ಗೆ ಮತ್ತು ಗೇಮ್ ಥಿಯರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಿದ್ಧಾಂತಗಳದಾವ. ಇವುಗಳ ಮೀನಿಂಗನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಆ್ಯಕ್ಚುಲಿ ಇದು ಅಡ್ವಾನ್ಸ್ ಅಂತಲ್ಲ, ಆ್ಯಕ್ಚುಲಿ ನಾವು ಎಕನಾಮಿಕ್ಸನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರೊಳಗೆ ಏನಾದರೂ ನಾವು ಇನ್ನೂ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯಕತ್ತೀವಿ ಅಂತೇಳಿ ತಿಳ್ಕೊಂಡಾಗ ನೀವು ಇದ್ರ ಬಗ್ಗೆ ಅಂತೂ ಪಕ್ಕ ತಿಳ್ಕೊಳ್ಳಬೇಕು. ಇಲ್ಲಿರುವಂಥ ಥಿಯರಿಗಳನ್ನು ಅಟ್ಲೀಸ್ಟ್ ಅವುಗಳ ಮೀನಿಂಗನ್ನು, ಹಾಗಂದ್ರೆ ಏನು, ಅದು ಎದಕ್ಕೆ ಸಂಬಂಧಪಡುತ್ತೆ, ಸೊ ಇವುಗಳನ್ನ ಅರ್ಥ ಮಾಡಿಕೊಂಡ್ರೆ ಇವುಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಥಿಯರಿ ಅಂತೂ ಇಂಪಾರ್ಟೆಂಟ್ ಇದೆ. ಸೊ ಇದನ್ನಂತರೂ ಜಾನ್ ನ್ಯೂಮನ್ ಮತ್ತು ಆಸ್ಕರ್ ಮಾರ್ಕ್ಸ್ಟನ್ಸ್ ಅವರು ಬರೆದಿರುವಂಥದ್ದು ಹೇಳಿರುವಂಥದ್ದು ಇದು. ಸೊ ನೆಕ್ಸ್ಟು ಬರ್ನೋಲಿ, ಸೊ ವೆರಿ ಇಂಪಾರ್ಟೆಂಟ್, ಬರ್ನೋಲಿ ಯುಟಿಲಿಟಿ ಥಿಯರಿ ಅಂತ ಬರುತ್ತೆ. ಫ್ರೆಡ್ಮನ್ ಸೇವೇಜ್ ಹೈಪೋಥೆಸಿಸ್ ಅಂತ ಬರುತ್ತೆ. ಅಬ್ಜೆಕ್ಟಿವ್ ಎಕ್ಸ್ಪೆಕ್ಟೇಷನ್, ಆಲ್ಮೋಸ್ಟ್ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಪ್ರತಿಯೊಂದು ನೀವು ನೋಡ್ಕೊಳ್ಬೋದು. ಇಂತಹ ಥಿಯರಿಗಳು ಏನಿದಾವಲ್ಲ ಇವುಗಳನ್ನು ಆಲ್ಮೋಸ್ಟ್ ನೀವು ಸ್ವಲ್ಪ ಜಾಸ್ತಿ ಓದ್ಕೊಂಡ್ರೆ ಆ್ಯಕ್ಚುಲಿ ಇದು ಕೆಸೆಟ್ ನೆಟ್ ಎಕ್ಸಾಮ್ಗೆ ಅಷ್ಟೇ ಯೂಸ್ ಅಲ್ಲ, ಇನ್ ಫ್ಯೂಚರಲ್ಲಿ ಏನು ಹೈಯರ್ ಲೆವೆಲ್ ಏನು ಎಕ್ಸಾಮ್ಸ್ ಅದಾವಲ್ಲ, ಬ್ಯೂ ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, ಅದರಲ್ಲಿ ಸ್ಪೆಷಲಾಗಿ ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗಂತೂ ಆಲ್ಮೋಸ್ಟ್ ಇಂತಹ ಇನ್ ಡೆಪ್ತ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಓನ್ಲಿ ನಾವು ಮೇಲ್ನೋಟಕ್ಕೆ ಮಾತ್ರ ನೋಡಿದರೆ ಆಗೋದಿಲ್ಲ. ಅಟ್ಲೀಸ್ಟ್ ಈಗ ಹೇಳಿರುವಂಥ ವಿಷಯಗಳನ್ನಾದರೂ ನೀವು ಫೋಕಸ್ ಮಾಡಿದರೆ ಅಟ್ಲೀಸ್ಟ್ ನಿಮಗೆ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬಂದರೆ ನಿಮಗೆ ಅಟ್ಲೀಸ್ಟ್ ಟಚ್ ಮಾಡಲಿಕ್ಕೆ ಸಾಧ್ಯ ಆಗೇ ಆಗುತ್ತೆ. ಸೊ ಹಾಗಿದ್ಮೇಲೆ ಈಗ ನಾವು ಓನ್ಲಿ ನೋಡ್ಕೊಂಡಿದ್ದೇನು ಅಂತಂದರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ ಕೆಸೆಟ್ ನೆಟ್ ಪರೀಕ್ಷೆಗೆ ಹೆಲ್ಪ್ ಆಗುವಷ್ಟು ಏನು ಒಂದು ಆ್ಯಕ್ಚುಲಿ ಥರ್ಡ್ ಪಾಯಿಂಟ್ ಇದು ಆ್ಯಕ್ಚುಲಿ ಸಿಲೆಬಸ್ಸಲ್ಲಿರುವಂಥದ್ದು. ಆ ಥರ್ಡ್ ಮತ್ತು ಫೋರ್ತ್ ಪಾಯಿಂಟ್ ಎರಡೂ ಕೂಡ ಬರುತ್ತೆ. ನೀವು ಸಿಲೆಬಸ್ಸನ್ನು ನೋಡಿ, ಕೆಸೆಟ್ ಮತ್ತು ನೆಟ್ ಸಿಲೆಬಸ್ಸನ್ನು ಸ್ವಲ್ಪ ನೋಡ್ಕೊಳ್ರಿ. ಅಲ್ಲಿ ಥರ್ಡ್ ಮತ್ತು ಫೋರ್ತ್ ಪಾಯಿಂಟ್ ಏನಿದೆ ಆ ಪಾಯಿಂಟಲ್ಲಿ ಹೈಲೈಟ್ ಆಗುವಂಥದ್ದು ಇಷ್ಟು ಇನ್ಫಾರ್ಮೇಷನ್ ನೀವು ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ನಮ್ಮ ಕ್ಲಾಸಸ್ಸಲ್ಲಿ ಕೂಡ ಇವುಗಳ ಬಗ್ಗೆ ನಾವು ಇನ್ ಡೆಪ್ತಾಗಿ ಡಿಸ್ಕಷನ್ ಮಾಡ್ತೀವಿ.